ಹೆಲೋ ಫ್ರೆಂಡ್ಸ್, ನನ್ನ ಮಗಳದ್ದು ಇವತ್ತು ಫಸ್ಟ್ ಡೇ ಸ್ಕೂಲ್ ಆಗಿದ್ದರಿಂದ ಅವಳಿಗೆ ಇಷ್ಟವಾಗಿರುವಂತಹ ಟ್ಯಾಕೋಸ್ನ ರೆಡಿ ಮಾಡಿದ್ದೆ ಅವಳು ಲಂಚ್ ಬಾಕ್ಸ್ಗೆ ಅಂತ ಹೇಳಿ. ನಿಮ್ಮ ಮಕ್ಕಳಿಗೂ ಕೂಡ ಲಂಚ್ ಬಾಕ್ಸ್ಗೆ ಹೆಲ್ಪ್ ಆಗ್ಬೋದು. ಅದಕ್ಕೋಸ್ಕರ ಇದನ್ನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನಿಮಗೂ ಕೂಡ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಒಂದು ಈರುಳ್ಳಿ, ಒಂದು ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಮುಕ್ಕಾಲು ಬೌಲ್ ಆಗುವಷ್ಟು ಪಾಲಕ್ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆಯೇ 1/4 ಕಪ್ ಆಗುವಷ್ಟು ಹಸಿ ಕಡಲೆ ಹಿಟ್ಟನ್ನು ಬೈಂಡಿಂಗ್ಗೋಸ್ಕರ ಅಂತ ಹೇಳಿ ತೊಗೊಂಡಿದ್ದೀನಿ. ಇವಾಗ ಈ ಹಸಿ ಕಡಲೆ ಹಿಟ್ಟಿಂದು ಸ್ವಲ್ಪ ಹಸಿ ಸ್ಮೆಲ್ಲು ಹೋಗೋವರೆಗೂ ಸ್ವಲ್ಪ ಹುರ್ಕೋಬೇಕು ಅಂತ ಹೇಳಿ ಒಂದು 3 ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಆಗುವಷ್ಟು ಇದನ್ನು ಹುರ್ಕೊಂಡು ತಗೊಳ್ಬೇಕು. ತರಕಾರಿ ಮತ್ತು ಸೊಪ್ಪು ಹಾಕಿರೋದ್ರಿಂದ ಅದು ಕ್ರಂಚಿಯಾಗಿ ನಿಮಗೆ ಬಾಯಿಗೆ ಸಿಗಬೇಕು ಅನ್ನೋ ಹಾಗಿದ್ರೆ ಈ ಬೈಂಡಿಂಗಿಗೆ ಹಾಕುವಂಥ ಹಿಟ್ಟನ್ನು ಒಂದು 2 ಟೀ ಸ್ಪೂನಷ್ಟೇ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ಪ್ಯಾನ್ಗೆ ಎಣ್ಣೆ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋವಂಥ ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಅಷ್ಟು ಟೈಮ್ ಇಲ್ಲ ಅಂತ ಅಂದ್ಕೊಳ್ಳೋರು ಹಸಿ ತರಕಾರಿಗೆ ಪನ್ನೀರು, ಉಪ್ಪು ಮತ್ತು ಮಸಾಲೆ ಸೊಪ್ಪು ಎಲ್ಲವನ್ನು ಹಾಗೆ ಹಾಕ್ಕೊಂಡು ಚಪಾತಿ ಒಳಗಡೆ ಫಿಲಪ್ ಮಾಡಿ ಅದನ್ನು ಕೂಡ ನೀವು ಚಪಾತಿನ 2 ಸೈಡು ರೋಸ್ಟ್ ಮಾಡಿದರೂ ಕೂಡ ನಿಮಗೆ ಟ್ಯಾಕೋಸ್ ರೆಡಿ ಆಗುತ್ತೆ. ಬಟ್ ಅದು ಅಷ್ಟೊಂದು ಟೇಸ್ಟಿಯಾಗಿರೋದಿಲ್ಲ. ಆ ರೀತಿ ಮಾಡ್ಕೊಳ್ಳೋದಾದರೆ ತರಕಾರಿನೆಲ್ಲ ಫ್ರೈ ಮಾಡಿನೇ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಚೀಸ್ ಕೂಡ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ. ಬಿಸಿಯಾಗಿರುವಂಥ ತರಕಾರಿ ಮಿಶ್ರಣ ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೇ 1 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆಯೇ 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ ಅಲ್ಲದೆ ಇದಕ್ಕೆ ಗರಂ ಮಸಾಲೆ, ಜೀರಿಗೆ ಪುಡಿ, ಧನಿಯಾ ಪುಡಿನ ಸೇರಿಸ್ಕೊಳ್ಳಿ. ಇದಕ್ಕೆ ರೋಸ್ಟ್ ಮಾಡಿಟ್ಕೊಂಡಿರೋಂತಹ ಹಸಿ ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೇಕು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಕಟ್ಲೆಟ್ನ ರೆಡಿ ಮಾಡ್ಕೊಳ್ಬೇಕು. ಇಂತಿಷ್ಟೇ ತರಕಾರಿ ಹಾಕ್ಕೊಳ್ಬೇಕು ಅನ್ನೋ ಹಾಗಿಲ್ಲ. ಕ್ಯಾಬೇಜು, ಕಾಲಿಫ್ಲವರು, ಬೀಟ್ರೂಟು, ಕಾರ್ನ್ ಅಲ್ಲದೆ ಸಬ್ಬಸ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು, ನಿಮಗೆ ಯಾವ ಥರದ ಸೊಪ್ಪು ಇಷ್ಟನೋ ಆ ಎಲ್ಲ ಸೊಪ್ಪು ಮತ್ತು ತರಕಾರಿಗಳನ್ನು ಹಾಕ್ಕೊಳ್ಬೋದು. ಇವಾಗ ಇದನ್ನು ನಾನು ರೌಂಡ್ ಶೇಪಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕೂಡ ರೆಡಿ ಮಾಡ್ಕೊಳ್ಬೋದು. ರೆಡಿ ಮಾಡಿ ಇಟ್ಕೊಂಡಿರೋವಂಥ ಈ ಕಟ್ಲೆಟ್ಗಳನ್ನು ಒಂದು ಪ್ಯಾನ್ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕಿ 2 ಸೈಡು ಸ್ವಲ್ಪ ಬ್ರೌನ್ ಆಗುವಷ್ಟು ರೋಸ್ಟ್ ಮಾಡ್ಕೊಳ್ಬೇಕು. ಆಲ್ರೆಡಿ ನಾವು ತರಕಾರಿನ ಫ್ರೈ ಮಾಡ್ಕೊಂಡು ಇರೋದ್ರಿಂದ ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದ್ರ ಮೇಲ್ಗಡೆ ಗಸಗಸೆಯನ್ನು ಕೋಟಿಂಗ್ ಮಾಡ್ಕೊಂಡು ಕೂಡ ರೋಸ್ಟ್ ಮಾಡ್ಕೊಳ್ಬೋದು. ಆವಾಗಲೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಟ್ಲೆಟ್ಗಳು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆಯೇ ಮಕ್ಕಳಿಗೆ ಜಾಸ್ತಿ ವಿಟಮಿನ್ಗಳನ್ನು ಒದಗಿಸ್ಕೊಡ್ತವೆ. ಹಾಗಾಗಿ ಇವನ್ನ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಹಾಗೆ ಕೂಡ ತಿನ್ಬೋದು. ಇಲ್ಲಾಂದರೆ ನೀವು ಮಕ್ಕಳಿಗೆ ಶಾರ್ಟ್ ಬ್ರೇಕ್ ಆಗಿ ಕೂಡ ಕೊಡಬಹುದು. ನಾನಿಲ್ಲಿ ಸೆಜ್ವಾನ್ ಸಾಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮಿಕ್ಸ್ಡ್ ಹರ್ಬ್ಸು, ಆರಿಗೆನೋ ಎಲ್ಲವನ್ನು ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಚಿಕ್ಕದಾಗಿ 4 ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ. ತವೆ ಮೇಲ್ಗಡೆ ಚಪಾತಿನ ಸ್ವಲ್ಪ ಎಣ್ಣೆ ಹಾಕಿ 2 ಸೈಡಲ್ಲೂ ಬೇಯಿಸ್ಕೊಳ್ಬೇಕು. ಯಾವ ಭಾಗಕ್ಕೆ ನಾವು ಟ್ಯಾಕೋಸ್ನ ಇಡ್ತೀವಲ್ವ ಆ ಭಾಗನ ಸ್ವಲ್ಪ ಹೆಚ್ಚು ಬೇಯಿಸ್ಕೊಳ್ಬೇಕು. ನೆಕ್ಸ್ಟು ರೋಸ್ಟ್ ಮಾಡುವಂಥ ಭಾಗನ ಸ್ವಲ್ಪ ಕಡಿಮೆನೇ ಬೇಯಿಸ್ಕೊಳ್ಬೇಕು. ಮಾಡಿಟ್ಕೊಂಡಿರೋಂತಹ ಚಪಾತಿ ಮೇಲ್ಗಡೆ ಸೆಜ್ವಾನ್ ಸಾಸ್ನ ಸ್ಪ್ರೆಡ್ ಮಾಡ್ತೀನಿ. ಇವಾಗ ಸೆಜ್ವಾನ್ ಸಾಸು, ಟೊಮೆಟೊ ಕೆಚಪ್ ಮಾತ್ರ ಯೂಸ್ ಮಾಡಬೇಕು ಅಂತೇನಿಲ್ಲ. ಪುದೀನ ಚಟ್ನಿ ಕೂಡ ಯೂಸ್ ಮಾಡಿದರೂ ಕೂಡ ಟೇಸ್ಟು ಅಷ್ಟೇ ಸೂಪರ್ ಆಗಿರುತ್ತೆ. ಒಂದೊಂದು ಚಪಾತಿ ಒಳಗಡೆ ಮಾಡಿಟ್ಕೊಂಡಿರೋಂಥ 2 ಕಟ್ಲೆಟ್ನ ಇಟ್ಟು ಚಪಾತಿನ ಫೋಲ್ಡ್ ಮಾಡಬೇಕು. ಈ ಡಿಮ್ಯಾಂಡ್ ಜಾಸ್ತಿ ಇದೆ ಗೊತ್ತಾ. ನೀವು ಒಂದ್ಸಲ ಮಾಡಿಕೊಟ್ರೆ ಮಕ್ಕಳು ನಮಗೆ ಇದೇ ಬೇಕು ಅಂತೇಳಿ ಪದೇ ಪದೇ ಮಾಡಿಸ್ಕೊಂಡು ತಿಂತಾರೆ. ಸೊಪ್ಪು ತರಕಾರಿನೇ ತಿನ್ನೋದಿಲ್ಲ ಅಂತ ಅನ್ನೋರಿಗೆ ಇದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬಹುದು. ಇವಾಗ ಮಾಡಿಟ್ಕೊಂಡಿರೋಂಥ ಈ ಒಂದು ಚಪಾತಿಗಳನ್ನು ಒಂದು ಪ್ಯಾನ್ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕಿ 2 ಕಡೆ ರೋಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಬ್ರೌನ್ ಆಗುವಷ್ಟು. ಇವಾಗ ಬಿಸಿ ಬಿಸಿಯಾಗಿರೋಂಥ ಟ್ಯಾಕೋಸ್ ರೆಡಿ ಆಗ್ತವೆ ನೋಡಿ. ಎಷ್ಟು ಸುಲಭವಾಗಿ ಮನೆಯಲ್ಲಿನೇ ಇದನ್ನು ಫಟಾಫಟ್ ಅಂತೇಳಿ ರೆಡಿ ಮಾಡ್ಬೋದು ಅಲ್ವಾ.
ಡೈಲಿ ಚಪಾತಿ ಪಲ್ಯ ರೈಸ್ ಮಾಡ್ತಾ ಇರ್ತೀವಿ, ಅದನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ, ಏನಮ್ಮ ಇವತ್ತು ಸ್ಪೆಷಲ್ಲಾಗಿ ಮಾಡಿದೀಯಾ, ನಾನಂತೂ ಇವತ್ತು ಯಾರಿಗೂ ಕೊಡ್ದೇ ಪೂರ್ತಿ ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬರ್ತೀನಿ ಅಂತ ನಿಮ್ಮ ಮಕ್ಕಳೇ ಹೇಳ್ತಾರೆ. ಅಲ್ಲದೆ ಮಕ್ಕಳಷ್ಟೇ ಯಾಕ್ರಿ, ದೊಡ್ಡೋರು ಕೂಡ ಇಷ್ಟಪಟ್ಟು ತಿನ್ಬೋದು. ಡಯಟ್ ಮಾಡೋರ್ಗಂತೂ ಇದು ಸೂಪರ್ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋನ ಡಯಟ್ ಮಾಡೋರು ಸೇವ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಾಳೆ ನಿಮ್ಮ ಮಕ್ಕಳು ಲಂಚ್ ಬಾಕ್ಸ್ಗೆ ಟ್ಯಾಕೋಸ್ ರೆಡಿ ಮಾಡ್ತೀರಾ ಅಂತ ಕೂಡ ಗೆಸ್ ಮಾಡಿದ್ದೀನಿ. ನೆಕ್ಸ್ಟ್ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅಂಟಿಲ್ ಟೇಕ್ ಕೇರ್, ಬಾಯ್.